ಅಷ್ಟು ಸೇರಿಕೊಂಡು ಸರ್ವೆ ಮಾಡಿ ನೀವು ಇಮಿಡಿಯೇಟ್ಲಿ ಆಕ್ಸೆಸನ್ನು ನಾವು ನಿಮಗೆ ಅಲೋ ಮಾಡ್ತಾ ಇದ್ದೀವಿ ಅಂತ ರೈಟಿಂಗಲ್ಲಿ ಕೊಡ್ತೀವಿ. ಪ್ರೊಸೀಜರ್ಸ್ ವಿ ವಿಲ್ ಫಾಲೋ ಲೇಟರ್ ಅಂತ. ಸದ್ಯಕ್ಕೆ ನಿಮಗೆ ಆಕ್ಸೆಸ್ ಇದೆ, ಟೆಂಪ್ರರಿ ಮೆಷರ್ಮೆಂಟನ್ನು ನೀವು ಶುರು ಮಾಡಬೇಕು ಅಂತ ಹೇಳಿದ್ದೀವಿ. ಟೋಟಲ್ 19 ಲೊಕೇಶನ್ಸ್ ಇದೆ. ನನ್ನ ಲಿಸ್ಟ್ ಎಲ್ಲ ಸರ್ ಎಂಟೈರ್ ಸ್ಟ್ರೆಚಲ್ಲಿ 19 ಲೊಕೇಶನ್ಸ್ ಇದೆ. ಅದು ದೇವಿಮನೆಘಟ್ಟ ನಾವು ಲಾಸ್ಟ್ 2-3 ಸ್ಟೇಟ್ ಲೆವೆಲ್ ಮೀಟಿಂಗಲ್ಲೂ ಕೂಡ ರೇಸ್ ಮಾಡಿದ್ದೀವಿ. ಇದು ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಇದೆ, ನಮ್ಗೆ ಇಮಿಡಿಯೇಟ್ಲಿ ಅವರು ಮಾಡಿ ಕೊಡಬೇಕು ಅಂತ. PWD ಮಿನಿಸ್ಟರ್ ಸರ್ ಅಧ್ಯಕ್ಷತೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ. NHA ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮಗೆ ತಿಳಿಸಿರೋ ಪ್ರಕಾರ ಇಮಿಡಿಯೇಟ್ಲಿ ಅವರು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಮೇಡಮ್ ಇಲ್ಲ, ನಾವು ಕೂಡ ರೆಗ್ಯುಲರ್ ಆಗಿ DDMA ಮೀಟಿಂಗ್ಸ್ ಮಾಡ್ತಾ ಇತ್ತು. ಎಲ್ಲರಿಗೂ ಗೊತ್ತಿದೆ, ನಾವು ಜಾನ್ವರಿಯಿಂದ ವಿ ಆರ್ ಡೂಯಿಂಗ್ ರೆಗ್ಯುಲರ್ ಮೀಟಿಂಗ್ ಆಲ್ಸೋ. ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಲಾಟ್ ಆಫ್ ಪ್ರೋಗ್ರೆಸ್ ಕೂಡ ಇನ್ ಟರ್ಮ್ಸ್ ಆಫ್ ಈಗ ನೇವಿದು ಫ್ಲಡ್ಡಿಂಗ್ ಇಶ್ಯೂಸ್ ಯಾವುದೂ ಈ ಮಳೆಗೆ ಆಗಿಲ್ಲ. ಬಿಕಾಸ್ ಅಲ್ಲಿ ಡ್ರೆಜ್ಜಿಂಗ್ ಆಯಿತು, ಕಲ್ವರ್ಟ್ಸ್ ಮಾಡೋದು ಆಗಿತ್ತು, ರಿಟೆನ್ಷನ್ ವಾಲ್ಸ್ ಎಲ್ಲ ಆಗಿದೆ. NHA ಅವ್ರಿಗೆ ಕೂಡ ನಾವು ತಿಳಿಸ್ತಾ ಇದ್ವಿ, ಅವ್ರಿಗೆ ಪರ್ಮಿಷನ್ ಬರೋದು ಸ್ವಲ್ಪ ಡಿಲೇ ಆಗಿದೆ. ಅವ್ರಿಗೆಲ್ಲ ಕೂಡ ಹೆಡ್ ಕ್ವಾರ್ಟರ್ಸ್ ಅಂತ ಹೋಗಿ ಪರ್ಮಿಷನ್ ಬರಬೇಕಾಗುತ್ತೆ. ಸೊ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ಈಗ ಅವರು ವರ್ಕ್ ಶುರು ಮಾಡ್ತಾ ಇದ್ದಾರೆ. ಈ ಶಿರೂರಲ್ಲಿ ಗ್ಯಾಬಿಯನ್ ವಾಲ್ NHA ಅವರು ಮಾಡ್ತಾ ಇದ್ದಾರೆ. ಈಗ ಜಸ್ಟ್ ಮೆಟೀರಿಯಲ್ ತಂದು ಅಲ್ಲಿ ಹಾಕಿದ್ದಾರೆ, ಇನ್ನೂ ವರ್ಕ್ ಶುರುವಾಗಿಲ್ಲ. ಅವ್ರಿಗೆ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ 1 ತಿಂಗಳಾದರೂ ಬೇಕಾಗಿತ್ತು. ಸೊ ಅಲ್ಲಿ ತನಕ ಆ ಪರ್ಟಿಕ್ಯುಲರ್ ಏರಿಯಾ ಡೇಂಜರಸ್ ಇರೋದ್ರಿಂದ ನಾವು ಟೆಂಪ್ರರಿ ರೆಸ್ಟ್ರಿಕ್ಷನನ್ನು ಮಾಡಿದ್ದೀವಿ. ಆ ಸ್ಟಾರ್ಟಿಂಗ್ ಸ್ಟ್ರೆಚ್ಚಿಂದ ಎಂಡ್ ತನಕ ಯಾವುದು ಗಾಡಿಗಳು ನಿಲ್ಲಿಸಬಾರದು, ಯಾವುದು ಫೋಟೋಗ್ರಾಫಿ ಅಲೌಡ್ ಇಲ್ಲ, ಅಲ್ಲಿ ಬೇರೆ ಥರ ಜನ ನಿಂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡಬಾರದು. ಇಮಿಡಿಯೇಟ್ಲಿ ಅಲ್ಲಿ ಪಾಸಿಂಗ್ಗೆ ಮಾತ್ರ ಅಲೌಡ್ ಇದೆ ಅಂತ ಹೇಳಿ ನಾವು ಮಾಡಿದ್ದೀವಿ. ಪೊಲೀಸ್ ಅವರು ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕೂಡ ಈ 19 ಲೊಕೇಶನ್ಸ್ ಕೂಡ NHA ಅವರಿಗೆ ಹೇಳಿದ್ದೀವಿ, ನಮಗೆ ನೋ ಪಾರ್ಕಿಂಗ್ಗೆ ರಿಕ್ವೆಸ್ಟ್ ಕೊಡಬೇಕು ಅಂತ. ಅದು ಕೂಡ ಅವ್ರು ಶಾರ್ಟ್ಲಿ ಕೊಡ್ತಾ ಇದ್ದಾರೆ, ಅದು ನಾವು ಮಾಡ್ತೀವಿ. ಅಲ್ಲಿ ಯಾವ ನಿಲ್ಲಿಸಬಾರದು ಅಂತ ಒಂದು ಆದೇಶ ಮಾಡ್ತೀವಿ. ಈಗ ನಮ್ಮಲ್ಲಿ ನಮ್ಮ ಜಿಲ್ಲೆನಲ್ಲಿ 439 ಲೊಕೇಶನ್ಸ್ ಇದೆ, ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಂತ 2019ನಲ್ಲಿ GSA ಅವರು ರಿಪೋರ್ಟ್ ಮಾಡಿ ಕೊಟ್ಟಿರೋದು. ಇದರಲ್ಲಿ ಹೈವೇನಲ್ಲಿ ಇರೋದು ಸರಿ, ಬೇರೆ ಕಡೆ ಇರೋದು ಎಲ್ಲ ಕೂಡ ಸೇರಿ 439 ಲೊಕೇಶನ್ಸ್ ನಮಗೆ ಕೊಟ್ಟಿದ್ದಾರೆ. ಇಷ್ಟು ಕಡೆ ಲಾಸ್ಟ್ ಇಯರ್ ನಾವು ಸ್ಪಾಟರ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯವರು, ಲೋಕಲಲ್ಲಿ ಕೆಲಸ ಮಾಡೋರು, ಅಲ್ಲೇ ಓಡಾಡುವವರನ್ನು ಗುರುತಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಈ ಗುಡ್ಡದಲ್ಲಿ ಏನು ನೋಡಬೇಕು, ಮರ ಇನ್ಕ್ಲಿನೇಷನ್ ಎಷ್ಟು ಇದೆ, ಇಲ್ಲ ಏನೋ ಮೂವ್ಮೆಂಟ್ ಇದೆ, ಈ ಥರ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದ್ರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ. ನಾವು ಅಲ್ಲಿ ಟ್ರಾಫಿಕನ್ನು ಸ್ಟಾಪ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ. ಇದನ್ನು ಅಪ್ಡೇಟ್ ಮಾಡಿ ನಾವು ಲಿಸ್ಟ್ ತಗೊಂಡಿದ್ದೀವಿ. ಈಗ ಲಾಸ್ಟ್ ವೀಕಲ್ಲಿ ನಾವು ಟ್ರೈನಿಂಗ್ಸ್ ಇಟ್ಕೊಂಡಿದ್ದೀವಿ. ಸೊ ಬೈ ಮಾನ್ಸೂನ್ ಈಗ ಆಲ್ರೆಡಿ ಮಾನ್ಸೂನ್ ಶುರುವಾಯಿತು. ಜೂನಿಂದ ನಾವು ಸ್ಪಾಟರ್ಸನ್ನು ಎಲ್ಲ ಕಡೆ ಪ್ಲೇಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಬೇರೆ ಮಿನಿಮಮ್ ಹ್ಯೂಮನ್ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಈ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ನಮಗೆ ಈಗ ಪ್ರೆಸೆಂಟ್ಲಿ ಬಂದಿರುವ ಮಳೆ ಡಿಪ್ರೆಷನ್, ಲೋ ಪ್ರೆಷರ್ ಇರೋದ್ರಿಂದ ಬಂದಿದೆ. ಮಾನ್ಸೂನ್ ನಮಗೆ ನಿನ್ನೆ